ನಿನ್ನೆ ಸುರಿದ ಬಿರುಗಾಳಿ ಸಹಿತ ಮಳೆಗೆ ರೈತನ ಕುರಿ ಸಾಕಾಣಿಕೆ ಮನೆ ಮೇಲ್ಛಾವಣಿ ಹಾರಿ ಹೋಗಿರುವಂಥ ಘಟನೆ ಮದ್ದೂರು ತಾಲೂಕಿನ ನೀಲಕಂಠನಹಳ್ಳಿ ಗ್ರಾಮದಲ್ಲಿ ವರದಿಯಾಗಿದೆ. ಗ್ರಾಮದ ಶಿವಣ್ಣ ಎಂಬುವರಿಗೆ ಸೇರಿದ ಕೋಳಿ ಮತ್ತು ಕುರಿ ಸಾಕಾಣಿಕೆ ಮನೆ ಹಾಳಾಗಿದೆ. ಘಟನೆಯಿಂದ 2 ಲಕ್ಷ ರೂಪಾಯಿ ಅಧಿಕ ನಾಶ ಉಂಟಾಗಿದೆ ಅಂತ ಹೇಳಿದ್ದು ಪರಿಹಾರಕ್ಕೆ ಒತ್ತಾಯ ಮಾಡಲಾಗಿದೆ. ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಸುಮಾರು 2 ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ನಾಶವಾಗಿರುವಂಥ ಘಟನೆ ಮದ್ದೂರು ತಾಲೂಕಿನ ವಡ್ಡರಹಳ್ಳಿ ಗ್ರಾಮದಿಂದ ವರದಿಯಾಗಿದೆ. ಗ್ರಾಮದ ವಿನಯ್ ಎಂಬುವರಿಗೆ ಸೇರಿದ ಕೋಳಿ ಸುಮಾರು 2 ಎಕರೆ ಬಾಳೆ ತೋಟ ನಾಶವಾಗಿದೆ. ಘಟನೆಯಿಂದ 2 ಲಕ್ಷ ರೂಪಾಯಿ ಅಧಿಕ ಬೆಳೆ ನಾಶವಾಗಿದೆ ಅಂತ ಒತ್ತಾಯಿಸಲಾಗಿದೆ. ಪರಿಹಾರ ಕೂಡ ಕೇಳಿದ್ದಾರೆ. ಕಳೆದ 15 ದಿನಗಳ ಹಿಂದೆ ಇದೇ ರೀತಿ ಬಿರುಗಾಳಿಗೆ ಸುಮಾರು 50 ಬಾಳೆ ಗಿಡಗಳು ಉರುಳಿ ಹೋಗಿದ್ದವು. ಈ ಸಂಬಂಧ ಕೂಡ ಮದ್ದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಲವತ್ತರಿಂದ 50 ಬಾಳೆ ಗಿಡ ಇದೆ. ಬಾಳೆ ಗಿಡ ಏನು ಹಚ್ಚಿಗೆ ಒಂದು 100 ಗಿಡ ಬಿದ್ದಾವ? ಹಾಂ, 100 ಗಿಡ ಬಿದ್ದಾವ. ಅಂತ ಸಂಜೆ ಮಳೆ ಬಂದು ಬಾಳೆ ತೋಟದಲ್ಲಿ 100ರಿಂದ 150 ಗಿಡ ಲಾಸ್ ಆಗಿದೆ. 2 ಎಕರೆಲಿ ಬಾಳೆ ಹಾಕಿದ್ವಿ. ಇದೇ ಥರ 15 ದಿನದಿಂದನೂ ಆಗಿತ್ತು. ಅದು ಎಲ್ಲ ಕೊಟ್ಟಿದ್ದೀವಿ ತಾಲೂಕು ಆಫೀಸಲ್ಲಿ. ತಿರ್ಗಾ ಮತ್ತೆ ಇದೇ ಥರ ಆಗಿದೆ. 2 ಎಕರೆ ಬಾಳೆಯಲ್ಲಿ ಒಂದು 100ರಿಂದ 150 ಗಿಡ ಹಾಳಾಗಿದೆ. ಕೈಗೆ ಬಂದಿದ್ದ ಫಸಲು ಈ ಥರ ನಾಶ ಆಗಿದೆ. ಈಗ ಬೆಳೆ ಪರಿಹಾರ ಬೇಕು. ನಾಶ ಆಗಿದೆ. ನಾವು ಸಾಲ ಸೂಲ ಮಾಡಿ ಹಾಕಿದ್ದೀವಿ. ಇವಾಗ ಈ ಥರ ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನಮಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ನಿಮ್ಮ ಹೆಸರು? ವಿನೋದ್ ಕುಮಾರ್. ಮಂಡ್ಯ ತಾಲೂಕಿನ ಸುಂಡಾಳಿ ಗ್ರಾಮದಲ್ಲಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ IAA ವಿಭಾಗದ ವತಿಯಿಂದ ಜನರೇಟಿವ್ AI ಕಾರ್ಯಾಗಾರವು ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿ ವಿಭಾಗದ ಮುಖ್ಯಸ್ಥರು ಮತ್ತು ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ AP ಸವಿತರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ AN ಶ್ರೀಕಂಠಪ್ಪ ಉದ್ಘಾಟಿಸಿದರು. ಈ ದಿವಸ ನಾವು ನಮ್ಮ ಕಾಲೇಜಿನಲ್ಲಿ ಒಂದು ವರ್ಕ್ಶಾಪನ್ನು ಜನರೇಟಿವ್ AI ಅನ್ನೋ ಕಾರ್ಯಕ್ರಮದ ಮೇಲೆ ಏರ್ಪಡಿಸಿದ್ದೇವೆ. IEEE ಸಂಸ್ಥೆ ಒಂದು ಭಾರತ ದೇಶಾದ್ಯಂತ ಒಂದು ಪ್ರತಿಷ್ಠಿತವಾದ ಸಂಸ್ಥೆ. ಎಲ್ಲ ಕಾಲೇಜುಗಳಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಅದರ ಶಾಖೆಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆಯನ್ನು ನೀಡೋದಕ್ಕೆ IEEE ತುಂಬ. ಬೆಂಗಳೂರಿನ ಆರ್ಚ್ ಝೋನ್ ಲಿಮಿಟೆಡ್ನ ಹಿರಿಯ ಅಭಿಯಂತರರು ಮತ್ತು ಜನರೇಟಿವ್ AI ವಿಷಯದ ತಜ್ಞರಾದ ಅನೋಜ್ ದಿವ್ಯದೇವರು ಕಾರ್ಯಾಗಾರದಲ್ಲಿ ಉಪನ್ಯಾಸ ನೀಡಿದರು. ಈಗ ನಿಮಗೆ ಗೊತ್ತಿರುವಾಗೆ ಮಾರ್ಕೆಟಲ್ಲಿ ನಡೀತಾ ಇರೋದೇ AI. ಸೊ ಇದು ಇವಾಗ ಏನು ಬೋರ್ಡ್ ನಮಗೆ ಜಾವಾ ಹಾಗೆ ಎಲ್ಲ ಕೋರ್ಸಸ್ ಅನ್ನು ಹೇಳ್ಕೊತಾ ಇದ್ದೀವಿ. ಅದನ್ನೆಲ್ಲ ಬಿಟ್ಟು ಇವಾಗ ಎಕ್ಸ್ಟೆಂಡೆಡ್ ಅಂತ ಹೇಳಿದ್ರೆ AI ಮಾರ್ಕೆಟಿಂಗ್ ನಡೀತಾ ಇದೆ. ಅದು ಜನರೇಟಿವ್ AI ಅನ್ನೋ ಕಾನ್ಸೆಪ್ಟ್ ತುಂಬಾ ಎಲ್ಲ ಕಂಪನೀಸ್ಗಳಿಗೂ ಬೇಕಾಗಿರುವಂತ ಒಂದು ಏನು ವೆಲ್ ನೋನ್ ಅಥವಾ ಮಾಡರ್ನೈಸ್ಡ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಈ ದಿನ ಆ ಕಾರ್ಯಾಗಾರನ ಆಯೋಜಿಸಿರೋದು ನಮ್ಮ ಮಕ್ಕಳು ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಅದನ್ನ ತಿಳ್ಕೊಂಡು
person in the actual information gather ಮಾಡಿ they will be well suited for the upcoming drives and also they will build their career in that field ಅನ್ಕೊಂತೀನಿ. ಮತ್ತೆ ನಿಮಗೆ ಏನೇ ಡೌಟ್ಸ್ ಇದ್ರು with respect to that concept, not only that concept, even other concept if you are not familiar, you can ask our resource person. So I hope our resource person will educate you in that field and make you more comfortable with respect to the subject. Okay, I thank you all participants. ಈ ಸಂದರ್ಭದಲ್ಲಿ ಡಾಕ್ಟರ್ BG ಸಂಗಮೇಶ್ವರ್, ಡಾಕ್ಟರ್ CJ ಗಂಗಾಧರ್ ಗೌಡ, ಚೇರ್ಮನ್ ದೀಶಾ ಹಾಗೂ ಚೇರ್ಮನ್ ನಿರ್ಮಾ ಮಾಲಿ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ಮತ್ತು ಉಪನ್ಯಾಸಕರು ಭಾಗವಹಿಸಿದರು. ಕೇರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಎತ್ತಗೋನಹಳ್ಳಿ ಗ್ರಾಮ ದೇವತೆ ಲಕ್ಷ್ಮೀದೇವಿ ಅಮ್ಮನವರ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಎತ್ತಗೋನಹಳ್ಳಿಯ ಗ್ರಾಮದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಬ್ರಹ್ಮರಥೋತ್ಸವದಲ್ಲಿ ಅರಕಲಗೂಡು ಕ್ಷೇತ್ರದ ಶಾಸಕರಾದ ಹಾಗೂ ರಾಜ್ಯದ ಮಾಜಿ ಸಚಿವ ಈ ಮಂಜು ಅವರು ತಮ್ಮ ಮನೆ ದೇವರಾದ ಲಕ್ಷ್ಮೀದೇವಿ ಅಮ್ಮನವರ ಬ್ರಹ್ಮರಥೋತ್ಸವ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ಮನೆ ದೇವರಾದ ಮಾಯಮ್ಮದೇವಿ ಮತ್ತು ಲಕ್ಷ್ಮೀದೇವಿ ಅಮ್ಮನವರು ರಥೋತ್ಸವದಲ್ಲಿ ಭಾಗವಹಿಸಿರುವುದು ನನಗೆ ಸಂತೋಷ ತಂದಿದೆ ಅಂತ ಹೇಳಿದರು. ಕಳೆದ 15 ವರ್ಷಗಳಿಂದ ಕೆಲಸ ಕಾರ್ಯಗಳ ಒತ್ತಡದಿಂದ ನಾನು ಮನೆ ದೇವರ ಜಾತ್ರೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ. ಎತ್ತಗೋನಹಳ್ಳಿ ಗ್ರಾಮಸ್ಥರು ಆಗಮಿಸಿ ನನ್ನನ್ನು ಮತ್ತು ನನ್ನ ಮಗ ಮಂತ್ರಗೌಡ ಅವರನ್ನು ಮನೆ ದೇವರ ಜಾತ್ರೆಗೆ ಆಗಮಿಸುವಂತೆ ಮನವಿ ಮಾಡಿದ್ದರಿಂದ ಬಿಡುವು ಮಾಡಿಕೊಂಡು ತಾಯಿಯ ಜಾತ್ರೆಯಲ್ಲಿ ಭಾಗವಹಿಸಿದ್ದೀನಿ ಅಂತ ಹೇಳಿದರು. ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಹಬ್ಬ ಹರಿದಿನಗಳು ಜಾತ್ರೆ ರಥೋತ್ಸವಗಳಲ್ಲಿ ನಾಡಿನ ಎಲ್ಲ ಜಾತಿ ವರ್ಗಗಳ ಜನ ಭಾಗವಹಿಸುವುದು ಧನ್ಯತೆ ಭಾವ ಅಂತ ಹೇಳಿದರು. ನಮ್ಮ ಪಕ್ಷದ ಮನೆದೇವರು ಮಾಯಮ್ಮ ಇವತ್ತು ರಥೋತ್ಸವ ಕಾರ್ಯಕ್ರಮ ಇದ್ದಾರೆ. ಅದರ ಪ್ರಯುಕ್ತ ನಮ್ಮ ತಾಲೂಕಿನ ಮನೆದೇವರ ಆತ್ಮೀಯವಾಗಿ ಸ್ವಾಗತ ದೇವರು ಒಳ್ಳೇದು ಮಾಡಲಿ, ತಾಲೂಕು ಒಳ್ಳೇದು ಮಾಡಲಿ. ಎತ್ತಗೋನಹಳ್ಳಿಯ ಲಕ್ಷ್ಮೀದೇವಿ ಅಮ್ಮನವರ ರಥೋತ್ಸವಕ್ಕೆ ಆಗಮಿಸಿದ್ದ ಮಾಜಿ ಸಚಿವ ಈ ಮಂಜು ಅವರನ್ನು ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂಜು ಸ್ವಾಗತಿಸಿ ಗ್ರಾಮಸ್ಥರು ನೀಡಿದ ಹೃದಯಸ್ಪರ್ಶಿ ಸನ್ಮಾನವನ್ನು ಗೌರವಿಸಿ ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ ಒಟ್ಟಿಗೆ ಕುಳಿತು ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ನಾರಾಯಣಗೌಡ ಮತ್ತು ಇನ್ನಿತರರು ಭಾಗವಹಿಸಿದರು. ಸಾಮಾಜಿಕ ನ್ಯಾಯ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ನೈತಿಕತೆ ಪ್ರಶ್ನಿಸಿ ಏಪ್ರಿಲ್ 14ರಂದು ಬೆಳಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಂಬೇಡ್ಕರ್ ಪುತ್ಥಳಿ ಬಳಿ ಪ್ರತಿರೋಧದ ಧರಣಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಶಿಲ್ಪಿ ಸಾಮಾಜಿಕ ನ್ಯಾಯದ ಪಿತಾಮಹ ಅಂಬೇಡ್ಕರ್ ಅವರ ಆಶಯಗಳ ಹರಣ ಮಾಡುತ್ತಿದೆ ಅಂತ ಹೇಳಿದರು. ಸಾಮಾಜಿಕ ನ್ಯಾಯದ ವಿರೋಧಿಯಾಗಿರುವ ರಾಜ್ಯ ಸರ್ಕಾರವು ಬಜೆಟ್ನಲ್ಲಿ SC/ST TST ಕಾಯ್ದೆಯ ಕಾಲಂ ತೆಗೆಯದೆ SC/ST ಸಮುದಾಯಗಳಿಗೆ ಮೀಸಲಿಟ್ಟಿದ್ದ ಕೋಟ್ಯಾಂತರ ಹಣವನ್ನು ಮತ್ತೆ ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿರುವುದು ಖಂಡನೀಯವಾಗಿದೆ ಅಂತ ಹೇಳಿದರು. ಇದುವರೆಗೆ ಬಳಸಿಕೊಂಡು SC/ST TFC ಹಣ ಕ್ರೋಢೀಕರಿಸಿ SC/ST ಕುಟುಂಬಗಳಿಗೆ ತಲವಾರು 25 ಲಕ್ಷ ನೀಡಬೇಕು ಅಂತ ಅವರು ಒತ್ತಾಯಿಸಿದರು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವದ ಒಂದು ಪ್ರಬುದ್ಧ ಭಾರತದ ಮತ್ತು ಕರ್ನಾಟಕದ ಕನಸನ್ನು ಕಟ್ಟಿಕೊಂಡು ಈ ನಾಡಲ್ಲಿ ನಾವು ಚಳವಳಿಯನ್ನು ಮಾಡ್ತಾಯಿದ್ದೀವಿ. ಆದರೆ ಈಗ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 10 ವರ್ಷದ ಹಿಂದೆಯೇ ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಈ ರಾಜ್ಯದ ಶೋಷಿತ ಜನರ ಕಣ್ಣೀರು ಒರೆಸ್ತಕ್ಕಂಥ
ಏನೋ ತಮಿಳುನಾಡಲ್ಲಿ 75% ಮೀಸಲಾತಿ ಮಾಡಿದ್ದೀವಿ, ಆ ರೀತಿ ಕರ್ನಾಟಕದಲ್ಲೂ ಕೂಡ ಈ ಶೋಷಿತ ಸಮುದಾಯಗಳಿಗೆ 75% ಮೀಸಲಾತಿಯನ್ನು ಜಾರಿ ಮಾಡೋದ್ರ ಜೊತೆಗೆ ಈ ಮೀಸಲಾತಿ ವ್ಯವಸ್ಥೆಯನ್ನು ಭಾರತದ ಸಂವಿಧಾನದ ಶೆಡ್ಯೂಲ್ 9ಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ಒಂದು ಮಹತ್ತರವಾದಂಥ ಒಂದು ಭರವಸೆಯನ್ನು ಹೇಳಿದರು. ಆದರೆ ಅವರು ಅಧಿಕಾರ ಮುಗಿಯುವ ಕಾಲಕ್ಕೆ ಬಂದುಬಿಟ್ಟಿದ್ದಾರೆ. ಅವರು ಇಡೀ ಹಿಂದುಳಿದ ಜನಕ್ಕೆ ಅಹಿಂದ ಜನವರ್ಗ ಅಂತೇನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅಹಿಂದ ಜನರಿಗೆ ಮೂಲಭೂತವಾಗಿ 75% ಮೀಸಲಾತಿಯನ್ನು ಕೊಡಬೇಕಾದಂಥ ಒಂದು ಮಹತ್ತರವಾದಂಥ ಕೆಲಸವನ್ನು ಕೈಬಿಟ್ಟು ಅವರು ಅಧಿಕಾರದಿಂದ ನಿರ್ಗಮಿಸುವ ಕಾಲ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಅರೆಬರೆ ಯೋಜನೆಗಳನ್ನು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾಯಿದ್ರು. ಆದರೆ ಕಳೆದ 10 ವರ್ಷದಲ್ಲಿ ಈ ರಾಜ್ಯಕ್ಕೆ 75% ಮೀಸಲಾತಿ ನೀತಿಯನ್ನು ಜಾರಿ ಮಾಡ್ತೀನಿ ಅಂತಕ್ಕಂಥ ನುಡಿದಂತೆ ನಡೆಯದ ಮುಖ್ಯಮಂತ್ರಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸತತ 15 ವರ್ಷ ಹೋರಾಟ ಮಾಡಿದೆ. ಈ ರಾಜ್ಯದ SC/STಗಳ ಅಭಿವೃದ್ಧಿಗೆ ಕೇಂದ್ರ ಯೋಜನಾ ಆಯೋಗ ಇದ್ದಾಗ 1984ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯುದಯಕ್ಕಾಗಿ ಈ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತನ್ನ ಬಜೆಟ್ನಲ್ಲಿ ಆಯಾಯ ರಾಜ್ಯದ SC/STಗಳ ಪ್ರಮಾಣಕ್ಕನುಗುಣವಾಗಿ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕೇಂದ್ರ ಯೋಜನಾ ಆಯೋಗದ ನಿರ್ದೇಶನ. ಆ ನಿರ್ದೇಶನವನ್ನು ಆಂಧ್ರ ಸರ್ಕಾರ ಮಾತ್ರ ಜಾರಿ ಮಾಡಿತ್ತು. ಸ್ವತಃ ಕೇಂದ್ರ ಸರ್ಕಾರವೂ ಮಾಡಲಿಲ್ಲ. ಆದರೆ ಕರ್ನಾಟಕದ ದಲಿತ ಚಳವಳಿಯ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಇದನ್ನು ಸೇರಿಸ್ಕಂತು. ಕರ್ನಾಟಕದ SC/STಗಳಿಗೆ ಆ ಜನಸಂಖ್ಯೆಗೆ ಅನುಗುಣವಾಗಿ ನಾನು ಬಜೆಟಲ್ಲಿ ಅನುದಾನವನ್ನು ಮೀಸಲಿಡ್ತೀವಿ ಅಂತೇಳಿ ಅವರು ಬಜೆಟಲ್ಲಿ ಸೇರಿಕೊಂಡು KPCC ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ಜಿ ಪರಮೇಶ್ವರ್ ಅವರು. 2013ರಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾಯ್ದೆಯನ್ನು ಜಾರಿ ಮಾಡಿದರು. SC/ST ಕಾಯ್ದೆಯನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಉಪಯೋಜನಾ ಕಾಯ್ದೆ, ಅವರ ಜಾತಿ ಜನಸಂಖ್ಯೆ ಪ್ರಮಾಣಕ್ಕಾಗಿ ಅಭಿವೃದ್ಧಿ ಅನುದಾನವನ್ನು ಮೀಸಲಿಡ್ತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿ ಮಾಡಿದರು. ದುರಂತ ಅಂದರೆ ಯಾವ ಕಾಯ್ದೆಯಲ್ಲಿ SC/STಗಳ ಅಭ್ಯುದಯಕ್ಕೆ ಮೀಸಲಿಡಬೇಕಾಗಿತ್ತು ಆ ಇಟ್ಟಂಗೆ ಇಡೋದು ಅದೇ ಕಾಯ್ದೆ ಒಳಗೆ 7D 7C ಸೇರಿಸಿದರು. 7D ಏನು ಹೇಳ್ತದೆ ಅಂದರೆ ರಾಜ್ಯ ಸರ್ಕಾರ ಮೀಸಲಿಟ್ಟ ಹಣವನ್ನು ಇಚ್ಛೆಪಟ್ಟಲ್ಲಿ ವಾಪಸ್ ಪಡ್ಕೋಬೋದು ಅಂತ ಹೇಳ್ತದೆ. 7C ಏನು ಹೇಳ್ತದೆ ಅಂದರೆ ರಾಜ್ಯ ಸರ್ಕಾರ ಇತರ ಯೋಜನೆಗಳಿಗೂ ಈ ಹಣವನ್ನು ಬಳಕೆ ಮಾಡ್ಬೋದು ಅಂತ ಹೇಳ್ತದೆ. 15 ವರ್ಷ ಹೋರಾಟ ಮಾಡಿ ಕಾಯ್ದೆ ಮಾಡಿಸಿದ್ವಿ, 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ 7D 7C ತೆಗಿಬೇಕು ಅಂತ. ಇದು SC/STಗಳ ಅಭಿವೃದ್ಧಿಗೆ ಪೂರಕವಾಗಿಲ್ಲ, ಮಾರಕವಾಗಿದೆ ಸಿದ್ದರಾಮಯ್ಯನವರೇ ಅಂತ ನಾವು ಗೋಷ್ಠಿಯಲ್ಲಿ ಬಿ ಆನಂದ, ಸುಸ್ಮಿತಾ, ವಿಮಲಾ, ನಂದೀಶ್, ಗೀತಾ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,